ಎಲ್ರಿಗೂ ನಮಸ್ಕಾರ. ನೋಡಿ ನಮ್ಮ ಬಟರ್ ಫ್ರೂಟ್ ಎಲ್ಲ ಹೇಗೆ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇನ್ನು ನಾವು ನಾಳೆ ನಾಡಿದ್ರಲ್ಲಿ ಬೆಂಗಳೂರು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ತಗೊಂಡು ಹೋಗೋಣ, ಅಲ್ಲಿ ಹಣ್ಣು ಮಾಡಿಸ್ಕೊಂಡ್ರೆ ಡೈಲಿ ಜ್ಯೂಸ್ ಮಾಡಿಕೊಂಡು ಮಗುಗೂ ಕುಡಿಸ್ಬೋದು ಅಂದ್ಕೊಂಡು ಎಲ್ಲ ಕಿತ್ಕೊಳಕ್ಕೆ ಅಂತ ಬಂದಿದ್ದೀನಿ. ಇದು ಆ್ಯಕ್ಚುಲಿ ತುಂಬಾ ಒಳ್ಳೇದು ಹೆಲ್ತಿಗೆ. ಯಾರಾದರೂ ನಮ್ಮ ಫಾಲೋವರ್ಸಿಗೆ ಒಂದು 4 ಕಳ್ಸೋಣ ರೆಡಿ. ಹಾಗೆ ತುಂಬ ಜನ ನಮಗೆ ಕಮೆಂಟ್ ಕೂಡ ಮಾಡಿದ್ರಿ ಲಾಸ್ಟ್ ಇಯರ್ ನಾನು ಈ ವಿಡಿಯೋ ಹಾಕಿದಾಗ ಬಟರ್ ಫ್ರೂಟು ತುಂಬಾ ಒಳ್ಳೆಯದು, ಮತ್ತು ಮಕ್ಕಳಿಗೆ ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದು, ಮತ್ತು ಕ್ಯಾನ್ಸರ್ಗೆ ಒಳ್ಳೆಯದು ಅಂತ ಹೇಳಿದಾಗ ಮೇಡಮ್ ನಮಗೂ ಕಳಿಸ್ಕೊಡಿ ಅಂತ ಇನ್ನು ಹೇಳ್ತಿದ್ರಿ. ಬಟ್ ಯಾವುದೇ ಎಲ್ಲ ಒಂದೇ ಸರಿಗೆ ಒಂದೊಂದು ಸರಿ ಹಣ್ಣಾಗಲ್ಲ. ಇದು ಒಂದೊಂದು ಸೀಸನ್ ಅಷ್ಟೇ, ಆ ಸೀಸನಲ್ಲಿ ಮಾತ್ರ ಹಣ್ಣಾಗಿರುತ್ತೆ. ಅದು ಒಂದೇ ಸರಿಗೆ ಎಲ್ಲ ಒಟ್ಟಿಗೆ ಹಣ್ಣಾಗಲ್ಲ, ಸ್ವಲ್ಪ ಅಂದರೆ ನಮ್ಮ ಮನೆಗೆ ಇಟ್ಕೊಂಡು ನಮ್ಮ ಅಕ್ಕನ ಮನೆಗೆ ಕೊಡೋ ಅಷ್ಟ ಬಿಟ್ಟಿರುತ್ತೆ. ಹಾಗಾಗಿ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಅಲ್ಲ ಸಾಕಾಗ್ತಿಲ್ಲ ನೋಡಿ. ಇದು ಆ್ಯಕ್ಚುಲಿ ಇದರೊಳಗೆಲ್ಲ ಬರೀ ನೀರೇ ತುಂಬ್ಕೊಂಡಿರುತ್ತೆ. ಈಗ ನಾವು ಇದನ್ನು ಹಿಂಕ್ ಬಾಟ್ಲಿಗೆ ಹಾಕ್ಬಿಟ್ಟು ಹಿಂಗಿಟ್ರೆ ಇಲ್ಲೆಲ್ಲ ಬ್ಲೂ ಬರುತ್ತೆ. ಮೊದಲೇ ನಾವು ಹಿಂಗೆ ಆಟಾಡ್ಬೋದು. ಇದು ತಗೊಂಡೋಗಿ ಮತ್ತೆ ಇನ್ನು ನೀಲಿ ಬಾಟ್ಲಿಗೆ ಹಾಕಿದ್ರೆ ಸಾಕು, ಫುಲ್ ನೀಲಿ ಆಗುತ್ತೆ. ಫುಲ್ ಎಲ್ಲ ಕಿತ್ಕೊಳ್ತಿದ್ದೀರಾ? ತಡಿ ಕಾಸಿರ್ತೀನಿ ಒಂದಾದ್ರೂ ಸಂಜಿಗೆ ಎಲ್ಲ ಕೈ ಮೇಲೆ ಬೀಳುತ್ತೆ, ಮೈ ಮೇಲೆ. ಓ ಇದು ಕಾಯಿ ಅನ್ಸುತ್ತೆ ಬಿಡಿ. ಇವು 3 ನೋಡಿ ಒಟ್ಟಿಗೆ ಅಂಟ್ಕೊಂಡಿತ್ತಲ್ಲ, ಹಂಗಾಗಿ ಕಪ್ಪು ಬಂದ್ಬಿಟ್ಟಿದೆ. ಬೆಳೆದಿದ್ದಕ್ಕಾದ್ರೆ ನನಗೆ ಖುಷಿ ಆಗಬೇಕು ಅಂದ್ರೆ ಒಂದು 5 kg ಮಾರ್ಬಿಟ್ಟು ದುಡ್ಡು ತಗೊಂಡು ಅವಾಗಲೇ ಸಮಾಧಾನ ಆಗುತ್ತೆ. ಇಲ್ಲೊಂದು ಅದೇ ಇಲ್ಲೊಂದೈತೆ, ಅಲ್ಲೆರಡು ಇದಾವೆ. ಅಲ್ಲೇ ಬಿಟ್ಕೊಂಡು ಸೂಯನ ಸ್ವಲ್ಪ ದಿವಸ. ಮತ್ತು ಇವೆಲ್ಲ ಇಷ್ಟೆಲ್ಲ ಒಟ್ಟಿಗೆ ಹಣ್ಣು ಮಾಡ್ಕೊಂಡು ಏನು ಮಾಡೋಂಗಿದೆ? ನಾವು ಇದುವರೆಗೂ ಒಂದು ಸ್ವಲ್ಪನೂ ಮಾರಿಲ್ಲ. ಎಲ್ಲ ನಮಗೆ ಅಕ್ಕ ಅವ್ರ ಮನೆಗೆ 2 ಮನೆಗೆ ಯೂಸ್ ಮಾಡ್ತೀವಿ. ಈ ಸರಿ ನಮ್ಮ ಖುಷಿಗೋಸ್ಕರ ಬೆಳೆದಿದ್ದಕ್ಕೆ ಖುಷಿಗೆ ಒಂದು 5 kg ಮಾರಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ಅದು ತಗೊಂಡ್ಬರ್ತೀರಾ? ಒಳ್ಳೆ ಸೇರ್ತಾವೆ. ಒಂದು 3 ಬಿಟ್ಟಿರೋದು, 3 ಬಿಟ್ಟಿರೋದ ರಾಮರ್ದಲ್ಲಿ ಈ ಮಾಡಿದ್ರೆ ಖಾಲಿ ಆಗಂಗೆ ಯಾವುದು ಇವೆಲ್ಲ ಒಂಥರ ಬಲ್ತಾವ ಮಾತ್ರ. ಬಂದ್ಬಿಟ್ಟು ಈಗ ಅಣ್ಣಾಗ್ತದೆ. ಎಷ್ಟು kg ಕೊಡ್ಬೋದು? 15. ಮೊದಲೆಲ್ಲ ನನ್ನ ಮಗಳಿಗೆ ಮಿಲ್ಕ್ ಮಿಕ್ಸ್ ಕೊಡ್ತಾ ಇದ್ದೆ. ಅವಳೇನು ಅದು ಅಷ್ಟು ಇಷ್ಟಪಟ್ಟೇನು ಕುಡಿತಾ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಪ್ರಿಸರ್ವೇಟಿವ್ ಎಲ್ಲ ಇರೋದೆಲ್ಲ ಅದಕ್ಕೆ ಏನೋ ಅಂತ ಅನಿಸುತ್ತೆ. ಎಷ್ಟು ಕನ್ವಿನ್ಸ್ ಮಾಡಿದರೂ ಕುಡಿತಾ ಇರಲಿಲ್ಲ. ಸೊ ನಾನು ರೀಸೆಂಟಾಗಿ ಲಿಟಲ್ ಜಾಯ್ ನ್ಯೂಟ್ರಿ ಮಿಕ್ಸ್ 7+ ವೆನಿಲಾ ಫ್ಲೇವರ್ದು ಕೊಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇಷ್ಟಪಟ್ಟು ಕುಡಿತಾ ಇದ್ದಾಳೆ. ಇದನ್ನು 100% ಶುದ್ಧ ಪದಾರ್ಥಗಳಿಂದ ಮಾಡಿರ್ತಾರೆ. ಇದರಲ್ಲಿ ಶುಗರ್ ಇರೋದಿಲ್ಲ. ಸಿಹಿಗೆ ಅಂತ ಹೇಳಿ ಬೆಲ್ಲನ ಬಳಸಿದ್ದಾರೆ. ಒಂದು ಗ್ಲಾಸಲ್ಲಿ 9 ಗ್ರಾಮಷ್ಟು ಪ್ರೋಟೀನ್ ಇರುತ್ತೆ. ಹಾಗೆ ಇದನ್ನು ನಮ್ಮ ಸಿರಿಧಾನ್ಯಗಳಾದ ರಾಗಿ ಬಜ್ರಗಳಿಂದ ಮಾಡಿರ್ತಾರೆ. ಇದರಿಂದ ಸ್ಟ್ರೆಂತ್ ಮತ್ತು ಎನರ್ಜಿ ಜೊತೆ ಅವಳ ಲೈಫ್ ಸ್ಟೈಲ್ ಆಕ್ಟಿವಿಟಿಗೆ ಫೋಕಸ್ ಸಿಗೋದ್ರಿಂದ ಅವಳು ಎಲ್ಲದರಲ್ಲೂ ಆಕ್ಟಿವ್ ಆಗಿರೋಕೆ ಸಹಾಯ ಮಾಡುತ್ತೆ. ಇದರಿಂದ ಮಕ್ಕಳಿಗೆ ಪ್ರತಿದಿನ ಬೇಕಾದ 40% ಅಷ್ಟು ಪ್ರೋಟೀನ್ ಇದು 1 ಗ್ಲಾಸ್ ಮಿಲ್ಕಲ್ಲಿ ಸಿಗುತ್ತೆ. ಇದರಲ್ಲಿ ಸ್ಟ್ರಾಬೆರಿ ಆಗಲಿ, ಚಾಕ್ಲೇಟ್ ಫ್ಲೇವರ್ ಆಗಲಿ, ಹಾಗೆ ಬನಾನಾ ಕುಲ್ಫಿ ಫ್ಲೇವರ್ ಕೂಡ ಸಿಗುತ್ತೆ. ನನ್ನ ಮಗಳಿಗೆ ವೆನಿಲಾ ಇಷ್ಟ ಅಂತ ಹೇಳಿ ವೆನಿಲಾ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಫ್ಲೇವರ್ನ ತರಿಸ್ಕೊತೀನಿ. ಈ ಪ್ರಾಡಕ್ಟಲ್ಲಿ ಟೇಸ್ಟ್ ಜೊತೆ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಹಾಗಾಗಿ ನನಗೂ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೂ ಇಷ್ಟಪಟ್ಟು ಕುಡಿತಾ ಇದ್ದಾಳೆ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಬೆಂಗಳೂರು ಹೋಗೋಣ ಅಂತ ಹೇಳಿ ಹೊರಟಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಊಟ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಶಾಂತಿಗ್ರಾಮದ ಹತ್ರ ನಿಲ್ಸಿದ್ವಿ. ಈ ಹೋಟೆಲಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಹಾಗಾಗಿ ಇಲ್ಲಿ ವೆಜ್ ಮುಗಿಸ್ಕೊಂಡು ಹೊರಟು ನಾವು ಪೋರ್ಕು ಪಾರ್ಸಲ್ ತೊಗೊಂಡಿದ್ದು. ಮಕ್ಕಳೇ ತಿನ್ನಲ್ವಲ್ಲ ಅಂತ ಹೇಳಿ ಅವರಿಗೆ ವೆಜ್ ಊಟ ಮಾಡಿಸ್ಕೊಂಡು ಹೊರಟು. ನಾವು ಬರೋದ್ರೊಳಗೆ ಇಷ್ಟೊತ್ತಾಯ್ತು. ಇನ್ನೊಂದು ಗಂಟೆ ಆಗುತ್ತೆ ಮನೆಗೆ ನಾವು ತಲುಪೋದು. ನನ್ನ ಮಗಳು ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಲ್ಲಿಸಿದ್ದೀವಿ. ಹಿಂಗೆ 2 ಡೋರ್ ಓಪನ್ ಮಾಡಿದರೆ ಇದ್ರ ಮಧ್ಯೆ ಮಾಡುತ್ತೆ. ಅವಾಗ ಆಚೆ ಹೋಗೋರ್ಗೂ ಗೊತ್ತಾಗಲ್ಲ, ಈಚೆ ಹೋಗೋರ್ಗೂ ಗೊತ್ತಾಗಲ್ಲ. ಹೋಗೋಣ ರೀ, ಹೊರಡೋಣ. ಬೇಕಾಗಿರೋದು 51 minutes 47 kilometers ಅಲ್ಲಿ ರೀಚ್ ಆಗೋಕ್ಕೆ. ಅಮ್ಮ ಈಗ ಟನಲ್ ಬರುತ್ತಾ? ಟನಲ್ ಬರುತ್ತಾ?
ಬಂದು ನಮ್ಮ ಫ್ಲಾಟ್ ಹತ್ರ. ಇನ್ನೇನು ನಾವು ಫ್ಲಾಟ್ ಹತ್ರ ಬರೋದು ಒಂದು 6 ಮಂತ್ಸ್ ಒನ್ಸ್ ಬರ್ತೀವಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಅದ್ರ ಮುಂದೆ ಮೋಮೋಸ್ ಇಟ್ಟಿರ್ತಾರೆ, ಅದನ್ನು ತಿಂದ್ಕೊಂಡು ಅಲ್ಲಿಂದ ಏನಾದರೂ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು. ಅದರ ಪಕ್ಕದಲ್ಲಿ ಇನ್ನೊಂದು ಕೆಫೆ ಆಗಿತ್ತು, ಅದು ಕೂಡ ಹೊಸ್ದಾಗಿತ್ತು. ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಬಂದಿದ್ವಿ. ಬಟ್ ಇಲ್ಲಿ ತುಂಬ ಜನ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ನನ್ನ ಮಗಳು ಬರ್ಗರ್ ತಿನ್ನಬೇಕು ಅಂತ ಹೇಳ್ತು. ಮತ್ತೆ ರಿವರ್ಸ್ ತೊಗೊಂಡು ಒಂದು 10 ಕಿಲೋಮೀಟ್ರು ನನ್ನ ಮಗಳಿಗೆ ಬರ್ಗರ್ ತಗೊಂಡು ಪಾರ್ಸಲ್ ಬಂದು ಅಲ್ಲಿಂದ. ಆಯ್ತು, ಖುಷಿನಾ? ಹಾಂ, ಇವಾಗಲೇ ಪಾಪ ಖುಷಿ ಪಡುತ್ತೆ. ನನ್ನ ಮಗಳು ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಏರ್ ಕಟ್ ಆಗಿತ್ತಲ್ಲ, ಬಂದಿದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಅದಾಗಿನೇ ಕೋಮ್ ಮಾಡ್ಕೊಂಡು ತಿಂದ ಗೊತ್ತಿದೆ. ಬರ್ಗರ್ ತರಿಸ್ಕೊಬಂದಿದೆ. ಸೊ ಹಾಗಾಗಿ ಆಟೋ ಸಾಮಾನು ಸಿಕ್ಕಿದೆ. ಹಾಂ ಇದು ಇಂಥದ್ದು 4 ಕಲೆಕ್ಟ್ ಮಾಡಿಕೊಂಡ್ರೆ ಒಂದು ಜಾಕೆಟ್ ಸಿಗುತ್ತಂತೆ. ನನ್ನ ಮಗ ಇಡೀ ಮನೆ ಓಡಾಡ್ತಾ ಇದೆ. ಫೋರ್ಕ್ ತಗೊಬಂದಿದ್ದು. ಇಲ್ಲಿ ಚಪಾತಿ ರೆಡಿ ಆಗ್ತಾ ಇದೆ. ಅಂದರೆ ಯಾಕೆ ಎಲ್ಲಿಡ್ಬೇಕು ಅದನ್ನ? ಹಾಂ, ಮೇಲೆ ಪಾಪನ ಇದ್ದಾನೆ. ಈ ಸಾಸ್ ಆಗಿದೆಯಲ್ಲ ಮಗಳು. ಎಲ್ರಿಗೂ ಶುಭೋದಯ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಎದ್ದಾಯಿತು. ನಿನ್ನೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಕಿಟಕಿ ರಾಡ್ಗಳೆಲ್ಲ ಒರೆಸಿ ಆನಂತರ ಮಲ್ಕೊಂಡಿದ್ದು. ಇವಾಗ ಮಕ್ಕಳೆಲ್ಲ ಎದ್ದಿದ್ದಾರೆ. ಥಿಂಗ್ಸ್ ಒಂದು ಜೋಡಿಸ್ಕೋಬೇಕು. ರಾತ್ರಿ ನಾನು ಮಲಗಿದ ಮೇಲೆ ಪಾಪ ನಮ್ಮ ಮನೆಯವ್ರು ರಾತ್ರಿ ತೆಗಿಬೇಡಿರಿ, ಅವ್ನು ಹಿಂಸೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಹೊರಗಡೆ ವರ್ಕ್ ಮಾಡ್ತಾಯಿದ್ದಾರೆ, ಅಲ್ಲೂ ಬಿಡ್ತಾ ಇಲ್ಲ. ಈಗ ವಾಕ್ ಮಾಡ್ತಾನೆಲ್ಲ ಬಿಟ್ಬಿಟ್ಟು ರಾತ್ರಿ ಬಂದಿದ್ದ ತಕ್ಷಣ ನಮ್ಮ ಮನೆಯವ್ರು ಫಸ್ಟ್ ಈ ಕೆಲಸ ಮಾಡಿ ಕೆಲವೊಂದು ಇದಕ್ಕೆ ಏನು ಬೇಕು ಎಡ್ಜ್ ಹೊಡ್ಕೊಬಾರ್ದು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದಾರೆ. ಅದು ಬರೋವರೆಗೂ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಬಟ್ಟೆ ಕಟ್ಟಿದ್ದಾರೆ. ರಾತ್ರಿ ಕೂತ್ಕೊಂಡು ಮಾಡಿರೋ ಕೆಲಸ ಇಟ್ಕೋಬಾರ್ದು ಅಂತ. ಕೂಳನೆ ಮನಸ್ಸು ನಮ್ಮ ಮನೇಲಿ ಓಡಾಡ್ತಾ ಇದೆ ಈಗ. ಹಾಗೆ ಅಮ್ಮ ಸಡನ್ನಾಗಿ ಹೋಗಿದ ತಕ್ಷಣ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು 4 ಈರುಳ್ಳಿ ಹಾಕ್ತಾರೆ. ಈರುಳ್ಳಿ ಒಂದು 4, ಟೊಮೊಟೊ ಒಂದು 4. ಮನೇಲಿ ತುಂಬ ಇದ್ದರೆ ಪಾಪ KG ಗಟ್ಟಲೆ ಕೊಡ್ತಾರೆ. ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಅಂತ ಒಂದು ದೊಡ್ಡ 2 ಹಾಕಿರ್ತಾರೆ. ಸ್ಯಾಂಡ್ವಿಚ್ ಮಾಡ್ಕೊಡೋಣ ಅಂತ ಮಾಡ್ಕೊತಿದ್ದೆ. ಮಗಳು 4 ಐಟಮ್ಸ್ ಆಯ್ತಾ? ಹಾಂ, ಓಡು ಮಗಳು, ಬಾಯ್. ಬೇಗ ಹೋಗಿ ಬೇಗ ಬಾ ಮಗಳ. ಲಿಫ್ಟಲ್ಲೆಲ್ಲ ಜೋಪಾನ ರಜಾ ಹೇಳ್ತೇನೆ. ಮಗಳು ಚಡ್ಡಿ ಹಾಕಿಲ್ಲ, ಏನು ಹಾಕಿಲ್ಲ, ಬಂದ್ಬಿಟ್ಟ. ಎಲ್ಲ ಕರೆಕ್ಟಾಗಿ ತಗೊಂಡ ರಜಾ ಎಲ್ಲ ಸಿಕ್ಕಿದ್ವಾ? ಹಾಕಿಲ್ಲ, ಏನೇನು ತಗೊಬಂದೈತೆ? ಎಷ್ಟೆಷ್ಟು ಅಂತ ಕೇಳ್ದೆ ರಜಾ? ಈ ಬ್ರೆಡ್ ತಗೊಬಂದಿದೆಯಲ್ಲ, ಈ ಬ್ರೆಡ್ ಹೌದು ಮಗಳು, ನಾನು ಪೇಸ್ಟ್ ಹೇಳಿದ್ದೆ. ಹಾಂ, ಇದು ಮೀಡಿಯಮ್ ಅಂದ್ರೆ ಇದಲ್ಲ, ಇನ್ನೊಂದು 70 ರೂಪೀಸ್ದೇನೆ ಬರುತ್ತಲ್ಲ, ಅದು ತಗೋ. ಇರ್ಲಿಲ್ವಾ? ನನ್ನ ಮಗಳಿಗೆ ಸ್ಯಾಂಡ್ವಿಚ್ ಬೇಕಂತೆ. ಅದಲ್ಲ, ಅದು ಬೇರೆ. ಹಾಲು ಇದು ತಗೋ ಬಂದಿದೆಯಲ್ಲ ಬಂಗಾರಿ. ಕೇಳಂಗಿಲ್ಲ, ಇದನ್ನ ರೌಡಿ ಆಗಿ ಹೋಗ್ಬಿಡ್ದೆ. ಏನಿದೆ ಅಂತ ತೋರ್ಸ. ಇಷ್ಟೊಂದು ದುಡ್ಡು ಇಟ್ಕೊ ಬಂದಿದೀಯಾ? ನಾನು ನನ್ನ ಮಗಳೇ ಹೇಳ್ತಿದ್ದಲ್ಲ, ನಾವು ಎಷ್ಟು ರಿಚ್ ಅಮ್ಮ ಅಂತ. 500 ರೂಪೀಸ್ ಕೊಟ್ಟು ಕಳ್ಸಿದ್ದೆ, ಅದ್ರಲ್ಲಿ ಚೇಂಜ್ ಇಷ್ಟು ಕೊಟ್ಟಿದ್ದಾರೆ. ಅಮ್ಮ ಎಷ್ಟು ದುಡ್ಡು ಕೊಟ್ಟರು ಗೊತ್ತೇನಮ್ಮ ಅಂತದಲ್ಲ. ನಾನು ಒಂದು 500 ರೂಪೀಸ್ ಒಂದು ನೋಟ್ ಕೊಟ್ಟಿದ್ನಲ್ಲ, 100 + 100 ಇಷ್ಟೊಂದು ದುಡ್ಡು ಇಸ್ಕೊಂಡ್ ಬರ್ತಾರೆ ಮಗಳು. ಅವ್ರು ಕೊಡ್ತಾರೆ ಅಂತ ತಗೊಂಡ್ಬರ್ತಾರ. 300 + 100 400. ಹಾಂ, 400. 400 + 20 420. 400. ಏ ಮಗಳು ಜಾಸ್ತಿ ಕೊಟ್ಟಿದ್ದಾರೆ, 100 ರೂಪೀಸ್. 500 ರೂಪಾಯಿ ಮನೇನಿ ಎಷ್ಟು ತಗೊಂಡೆ? ಮನೇನಿ ಆಗಿದ್ರೆ ಎಷ್ಟು ತಗೊಂಡೆ? ಈಗ ನೀನ್ ಸರಿಯಾಗಿ ಇಸ್ಕೊ ಬಂದಿದ್ದೆ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ಸುಮ್ಮನೆ ಕಾಯಿನ್ ಎತ್ತಿಡ್ಕೊ. ಕಾಯಿನ್ಸ್ಗಳೆಲ್ಲ ನನ್ನ ಗೋಲ್ಕಗೆ. ಹಾಂ, ಕಾಯಿನ್ಸ್ ಎಷ್ಟು ಉಳಿದಿದೆ?
153 ಬಿಲ್ ಆಗಿದೆ ಅಲ್ಲ, 153. 7 ರುಪೀಸ್ ಇರಬೇಕು. ಇವ್ನು ನೋಡಿಲಿ ಏನು ಕೈ ಸಿಗುತ್ತೆ ಅಂತ ತಡ್ರಿಸ್ತಾ ಇದ್ದಾನೆ. ಕಾಯಿನ್ ನೀನು ಹೋಗಿ ಬಂದಿದ್ದಕ್ಕೆ ಅಂತ ಹೇಳ್ಬಿಟ್ಟು ಆ ಕಾಯಿನ್ ನಿನಗೆ 7 ರುಪೀಸ್. ಇಲ್ಲ ಇಲ್ಲ ಇಲ್ಲ, ಒಂದ್ಸರಿ ಹೋಗಿ ಬರೋದಕ್ಕೆ 7 ರುಪೀಸ್ ಮಗಳು. ಈ ಕಡೆ ಬರ ಮಗ, ನೀನು ಎತ್ತಿ ಹಿಡ್ಕೊ ಮಗಳ. ತಟ್ಟೆ ಕೈ ಹಾಕಿದ್ರು ಸುಮ್ಮನೆ ಇರ್ತೀಯಲ್ಲ. ಎಲ್ಲಿ ನನ್ನ ಬಂಗಾರ, ಏನು ಮಾತದೆ? ಶೌಕಾರ ಚೇರ್ ಮಾಡ್ಕೊಂಡು ಕೂತಿದೆ. ನನ್ನ ಮಗ ನೋಡಿ ಅಳ್ಳು ಕಚ್ಚೋದು, ಅಳ್ಳು. ಏಯ್ ಜೀಜ್ ಮಾಡ್ತೀನಿ ನನಗೆ. ಕಣ್ಣು ಬಾಯಿ ನೋಡು, ಕಣ್ಣು ಬಾಯಿ ಕಾಣಿಸ್ತಿದ್ದೇವಾ? ಅಲ್ಲಿ ನನ್ನ ಸಣ್ಣ ಹೆಣ್ಣು ದೇವ್ರು ಕೂತಿದೆ, ಇಲ್ಲಿ ನನ್ನ ಗಂಡ ದೇವ್ರು ಕೂತಿದೆ. ದೇವ್ರು ದೇವ್ರು ದೇವ್ರದು, ಅದು ನನ್ನ ದೇವ್ರು. ಹಾಗೆ ಊರಿಂದ ನಾಟಿ ಕೋಳಿ ಮೊಟ್ಟೆ ತೊಗೊಂಬಂದಿದ್ದೆ, ಕ್ಲೀನಾಗಿ ಒರೆಸಿ ಅಕ್ಕಿ ಹಿಟ್ಟಿಗೆ ಅಮ್ಮ ಕೊಟ್ಟು ಕಳಿಸ್ತಾರಲ್ವ ಆ ರೊಟ್ಟಿಗೆ ಅಂತ ಹೇಳಿ ಅದರಲ್ಲಿ ಕಿಟ್ಕೊಂಡ್ಬಿಟ್ಟು ಬಂದಿದ್ದೆ. ನನ್ನ ಜೀವನದಲ್ಲಿ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ತುಪ್ಪ ಕಾಯಿಸಿದ್ದು. ಬರೀ ಒಂದು ಸೈಡ್ ತೊಗೊಂಡೋಗಿ ಅಟ್ಲೀಸ್ಟ್ ತುಪ್ಪ ಮಾಡ್ಕೊಳ್ಳಿಲ್ಲ ಅಂದರೆ ಬೆಣ್ಣೆನಾರು ತಿನ್ನು ಅಂತ. ಇನ್ನೇನು ಬರೀ ಕುದಿಯೋಕೆ ಹಿಡಿಯೋದಲ್ವ ಅಂತ ಹೇಳ್ಬಿಟ್ಟು ಬಾಣಲಿಗೆ ಹಾಕಿ ಅದಾಗೆ ಕಪ್ಪಗಾಗೋವರೆಗೂ ಮಾಡೋಕ್ಕಿಟ್ಟೆ ನಾನು ಪಾತ್ರೆ ಬಿಡುತ್ತಾ ಇದ್ದೆ. ಚೆನ್ನಾಗಿ ಬಂದಿರಬೇಕೇನೆ, ಏನೂ ಹಾಕಿಲ್ಲ ಅದಕ್ಕೆ, ಜಸ್ಟ್ ಕಾಯಿಸಿರೋದಷ್ಟೇ. ಕೆಲವ್ರು ಹಾಕ್ತಾರೆ, ಬೆಳ್ಳುಳ್ಳಿ ಹಾಕ್ತಾರೆ, ಲವಂಗ ಹಾಕ್ತಾರೆ, ಏಲಕ್ಕಿ ಹಾಕ್ತಾರೆ, ವೀಳ್ಯದೆಲೆ ಹಾಕ್ತಾರೆ. ನಾನೇನು ಹಾಕಿಲ್ಲ, ಫಸ್ಟ್ ಟೈಮ್ ಹಂಗೆ ಮಾಡೋಣ ಅಂತ ಮಾಡಿದ್ದೀನಿ. ಇದೇ ಕರ್ಕಲಾಗೋವರೆಗೂ ಬಿಟ್ಟೆ ಅಷ್ಟೇ, ಇನ್ನೇನು ಮಾಡಿಲ್ಲ ನೋಡಿ. ಈಗ ಮತ್ತೆ ಇನ್ನೊಂದು ಸರಿ ಕಳಿಸಿದ್ದೆ ನನ್ನ ಮಗಳನ್ನ. ಇಲ್ಲಿಗೆ ಮಗಳು ಶಾಪಿಗೆ ಕಳಿಸಿದ್ದೆ. ಟೊಮೊಟೊ ಮತ್ತು ಇನ್ನೊಂದು ಎಂಥದ್ದು ಕರ್ಡ್ ತೊಗೊಬಿಟ್ಟು ಬರೋಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ಒಂದು 105 ರೂಪಾಯಿ ಬನಾನಾ ಎಲ್ಲ ಸೇರಿ ಒಂದು 105 ರೂಪಾಯಿ ಕೊಟ್ಟಿದ್ದೆ. ಎಷ್ಟು ರೂಪಾಯಿ ಶಾರ್ಟೇಜ್ ಆಯಿತು ಮಗಳ? ಹಂಗಾಗಿ ವಾಪಸ್ ಬಂದ್ಬಿಟ್ಟಿದೆ. ಮನೆ ನಂಬರ್ ಹೇಳ್ಬಿಟ್ಟು ಬರೋದು ಬಿಟ್ಬಿಟ್ಟು ಪಾಪ. ಮತ್ತೆ ಆಮೇಲೆ ತಂದು ಕೊಡ್ತೀನಿ, ಉಳಿದಿದ್ದೆ ಇನ್ನೆಷ್ಟು ಹೇಳಿ ಅಂತ ಕೇಳ್ಕೊಬಿಟ್ಟು ಬರಬೇಕು. ಅಲ್ಲೇ ಬಿಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಂದಿದ್ದಾಳೆ. ನಾನೀಗ ಬಂದಿರೋದು ಮತ್ತೆ ಇನ್ನರ್ಧ ದುಡ್ಡು ತಗೊಂಡು ಹೋಗ್ಬಿಟ್ಟು ಕೊಡಕ್ಕೆ ಬರೋಕ್ಕೆ. ಅದಕ್ಕೆ ಯಾವುದಕ್ಕೆ ಎಷ್ಟೆಷ್ಟು ಅಂತ ಮೊದಲು ಕೇಳಬೇಕು. ಬಿಲ್ ಕೊಡಿ, ಅಮ್ಮನ ಹತ್ರ ಇಸ್ಕೊಬಿಟ್ಟು ಬರ್ತೀನಿ, ಆಮೇಲೆ ಬಂದು ಥಿಂಗ್ಸ್ ತಗೊಂಡು ಹೋಗ್ತೀನಿ ಅನ್ಬೇಕು. ಏನಾದರೂ ಒಂದು ಕಲಿ ಮಗಳೇ. ಈಗ ಎಷ್ಟು ಅಂತ ಕೊಡ್ಲಿ ನಿಂಗೆ ಗೊತ್ತಿಲ್ಲ. ಇನ್ 10 ರೂಪೀಸ್ ಬೇಕು ಅಷ್ಟೇ. ಇನ್ನು 10 ರೂಪೀಸಿಗೆ ವಾಪಸ್ ಬಂದ ರಾಜ್ಕುಮಾರಿ. ಅಲ್ಲ ಬನಾನನ ಅರ್ಧ 2 ಕಡಿಮೆ ಮಾಡೋದಲ್ವಾ? ನಾನು 7 ಬನಾನಾಸ್ ತಗೊಂಡೆ. ಅದ್ರಲ್ಲಿ 2 ಮೈನಸ್ ಮಾಡ್ಬೋದಿತ್ತಲ್ಲ. ದುಡ್ಡು ಜಾಸ್ತಿ ಆಯ್ತು ಅಂದಾಗ 2 ಬನಾನ ಕಡಿಮೆ ಮಾಡಿಬಿಟ್ಟು ತಗೊಬರ್ಬೋದಿತ್ತು. ನಾನು ಇದ್ರಲ್ಲಿ ನೋಡ್ತೀನಿ ನೀನು ಎಷ್ಟು ಬುದ್ಧಿವಂತೆ ಅಂತ ಇಲ್ಲೇ ತಿಳ್ಕೊಬೇಕು ನಾನು. ಅದಕ್ಕೆ ಅಮ್ಮ ನೀವು ಹೋಗಿ ತಗೊಬನ್ನಿ, ನಾನು ಸುಸ್ತು ಆಗ್ತದೆ. ಇನ್ನು 20 ರೂಪೀಸ್ ಕೊಡ್ಲಾ? 15 ರೂಪೀಸು ಪಾಪ. ಈಗ ಹೋಗಿ ಬಂದಿದ್ದಕ್ಕೆ 2 ರೂಪೀಸ್ ಕೊಡ್ತೇನೆ, ಓಕೆನಾ? ನನ್ನ ಮಗಳು ಅದರಲ್ಲಿ 1 ರೂಪಾಯಿ ಚಾಕ್ಲೇಟ್ ತೊಗೊಳ್ತೀನಿ ಅಂತ ಹೇಳಿದೆ. ನಾನು ಕೊಡೋದಿಲ್ಲ ಅಂತ ಬೈದಿದ್ದೆ, ಪಾಪ ಅಷ್ಟು ದೂರ ಹೋಗಿ ಬರುತ್ತಲ್ಲ ಅಂತ. ಬಟ್ 1 ರೂಪಾಯಿಗೆ ಏನೂ ಸಿಗಲ್ಲ ಅಲ್ವ ಮಗಳು? ನೀನು ಎಷ್ಟು ಸರಿ ಹೋಗಿ ಬರ್ತೀಯ, ಒಂದು ಸರಿ ಹೋಗಿ ಬಂದರೆ 2 ರೂಪೀಸ್, ಹೋಗೋಕೆ 1 ರೂಪಾಯಿ, ಬರೋಕೆ 1 ರೂಪಾಯಿ. ಒಂದು ಸರಿ ಶಾಪಿಗೆ ಹೋದ್ರೆ 2 ರೂಪೀಸ್ ಕೊಡ್ತೀನಿ. ಇನ್ನೇನು ಅದು 2 ರೂಪೀಸ್ ಒಂದೇ ಸರಿ ಬೇಕಾದರೂ ತೊಗೋಬೋದು, ಏನಾದರೂ ಖರ್ಚು ಮಾಡ್ಬೋದು. ಇಲ್ಲ ಅದೇ 2 ರೂಪೀಸ್ ಇಟ್ಕೊಂಡು ದೊಡ್ಡದು ಬೇಕಾದ್ರೂ ತೊಗೋಬೋದು ನೀನು. ವಾರಕ್ಕೆ 1 ಸರಿ. ನೀನು ಎಷ್ಟು ಸರಿ ಹೋಗ್ಬಿಡ್ತಿದ್ದೀನಿ, 4 ಸರಿ ಹೋದರೆ 8 ರೂಪೀಸ್. ನನ್ನ ಮಗಳಂತ ಫಸ್ಟ್ ಬಂದಿದ್ದಾಳಲ್ವಾ, ಫಸ್ಟ್ ಅಲ್ಲ 95% ಬಂದಿದೆ. ಸೆಕೆಂಡು ಅಂತಲ್ಲ ಮಗಳು, ಫಸ್ಟ್ ಇರ್ಬೋದು, ಗೊತ್ತಿಲ್ಲ ನನಗೆ. ಸುಮ್ಮ ಕೂತ್ಕೊಳ್ಳ, ಥರ್ಡ್ ಫಸ್ಟ್ ಸೆಕೆಂಡ ಗೊತ್ತಿಲ್ಲ. 95% ಬಂದಿದ್ದಾಳೆ, 95.6. ಸೊ ಹಾಗಾಗಿ ಸೈಕಲ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು. ನನ್ನ ಮಗಳಿಗೆ ಈ ಬುಟ್ಟಿ ಬೇಡ ಅಂತ ಹೇಳಿ ಕಳಿಸಿದ್ದೆ. ಟೊಮೊಟೊ ಅಂತ ತೊಗೊಬರ್ತೀನಿ ಕಣಮ್ಮ ಬೇಕು ಅಂತ ತಗೊಂಡು ಹೊರಟಿದ್ದೆ. ಈಗ ತಗೊಂಡು ಹೋಗೋದ್ರೆ ಅಮ್ಮ ಬನಾನಲ್ಲಿ ಈ ಬುಟ್ಟಿ ಎಷ್ಟುದ್ದ ಇದೆ ಕಣಮ್ಮ ಅಂತ ಹೇಳ್ತಿದ್ದೆ. ಹೇಳಿ ಸ್ಟೈಲ್ ಚೆನ್ನಾಗಿತ್ತು. ಲೆಕ್ಕ ಕ್ಲೀನಾಗಿ ಹಾಕಿಸ್ಕೊಬೋ ಮಗಳೇ, ಮತ್ತೆ ಹೋಗಂಗೆ ಮಾಡ್ಕೊಬಿಡ. 20 ಚೇಂಜ್ ಕ್ಲೀನಾಗಿ ಇಸ್ಕೊಬೋ, ಇಲ್ಲಾಂದ್ರೆ ಮತ್ತೆ ಕಳಿಸ್ತೀನಿ. ಈಗ ನನ್ನ ಮಗಳು 1-2 ಸರಿ ವಾಕ್ ಮಾಡ್ದಂಗೆ ಆಯಿತು. ಒಂದು 10 ಕಿಲೋಮೀಟ್ರ್ ಹೋದಂಗೆ ಆಗ್ತದೆ. ಒಂದು ಹೋಗೋದು ಬರೋದು, ಬೆಳಗ್ಗೆ 4 ಸರಿ ಹೋಗ್ಬಂತು. ವಾಕ್ ಹೋಗೋಂದ್ರೂ ಹೋಗ್ತಾ ಇರಲಿಲ್ಲ. ಹಿಂಗೂ ಆಯಿತು. ಅಮ್ಮ ನೋಡಿ ಬಾಳೆಕಾಯಿ ಕೊಟ್ಟು ಕಳಿಸಿದ್ದಾರೆ. ಇದು ನಮ್ಮನೆ ಬಾಳೆಕಾಯಿ. ಇದು ಹಣ್ಣಾಗೋದ್ರೊಳಗೆ ತಿರ್ಗಿ ವಾಪಸ್ ಹೋಗ್ತೀನೋ ಏನೋ, ಅಷ್ಟರ ಮಟ್ಟಿಗೆ ಕಾಯಾಗಿದೆ. ಅದು ಹಣ್ಣಾಗ ಸದ್ಯಕ್ಕೆ ಹಣ್ಣಾಗಂಗೆ ಕಾಣಿಸ್ತಾ ಇಲ್ಲ. ಚಿಪ್ಪು ನೋಡೋಣ ಎಷ್ಟು ದಿನ ಆಗುತ್ತೆ ಹಣ್ಣಾಗೋಕ್ಕೆ ಅಂತ. ಊರಲ್ಲಾಗಿದ್ದರೆ ಡ್ರಮ್ಮಿಗೆ ಹಾಕ್ಬಿಟ್ಟು ಗಂಧ ಕಟ್ಟಿ ಅಥವಾ ಕಡ್ಬಿನ ತಪ್ಪಲಿಗೆ ಹಾಕ್ಬಿಟ್ಟು ಗಂಧ ಕಡ್ಡಿ ಹಚ್ಚಿಡೋರು ಅಥವಾ ಮುಚ್ಚಿಡೋರು. ಇಲ್ಲಾಗೇನಿಲ್ಲ, ಯಾವಾಗ ಹಣ್ಣಾಗತ್ತೆ ಹಣ್ಣು ಆಗಲಿ. ನನ್ನ ಮಗಳು ಹೇಳ್ದಂಗೆ ಬಾಳೆಹಣ್ಣು ತಾನು ಎಷ್ಟು ಉಂಟಿದೆ ಮಗಳು ಇಟ್ಕೊ. ನನ್ನ ಮಗಳು ತಲೆನೇ ಮುಚ್ಚಾಗುತ್ತಂತೆ. ನನ್ನ ಮಗಳು ಹೇಳ್ದಂಗೆ ಬಾಳೆಹಣ್ಣು ತಗೊಂಡ್ರೆ ಗೊತ್ತಾ, ತಿನ್ನಕ್ಕಲ್ಲ, ಪ್ಯಾನ್ ಕೇಕ್ ಮಾಡಿ. ಪ್ಯಾನ್ ಕೇಕ್ ಮಾಡಕ್ಕ? ಅಯ್ಯೋ ಹೆಂಗಪ್ಪ ಮಾಡೋದು? ಇದೇ ಇಟ್ಕೊಂಡು ಮರಿಯ ಎಕ್ಸ್ಚೇಂಜ್. ಬೆಳಗ್ಗೆ ಚಿಕ್ಕ ತಗೊಂಡಿರ್ತಲ್ಲ, ಒಂಚೂರು ದೊಡ್ಡ ತುಂಬ ದೊಡ್ಡ ತೊಗೊಂಡ್ರೆ ಏನು ಗೊತ್ತಾ, ಖಾಲಿ ಆದಂಗೆ ಅದು ಫೋಲ್ಡ್ ಮಾಡೋಕ್ಕೆ ಒಂಥರ ಹಿಂಸೆ ಅನಿಸುತ್ತೆ, ನೋಡೋಕ್ಕೆ ಚೆಂದಲ್ಲ. ಹಾಗೆ ಟೊಮೊಟೊ ಅಲ್ಲ ಏನು ನೋಡ, ಅಕ್ಕ ಎಲ್ಲ ಹೋಗಿ ತಗೊಬರ್ತಿದ್ದೆ. ನೀನು ಯಾವಾಗ ತಗೊಬರೋದು?
5 ಡೇಸ್ ಆದ್ಮೇಲೆ ತಗೊಬರುತ್ತಂತೆ ಪಾಪ. ಇವಾಗ ಬಂದ ರೆಸ್ಟ್ ನಾನು ಅದಕ್ಕೆ ಹೇಳಿದ್ದೀನಿ, ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಬೇಕು, ಕಾಲು ತೊಳ್ಕೊ. ಹೀಗೆ ಮುಖ ತೊಳೆಯೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ಟಚ್ ವಾಚಿಗೆ ನೀರಾಗ್ತಲ್ಲ, ಹಾಳಾಗುತ್ತೆ ವಾಚ್. ಚೆನ್ನಾಗಿದೆ ಇದೆ ಅಂದಲ್ಲ ಮಗಳ, ವಾಚ್ ಹಂಗೆ ಅನ್ಸುತ್ತೆ ಕೈಗೆ ಒಂಥರ ಚಡ್ಡಿ ಹೇಳಿ ಮಾಡಿಸ್ದಂಗಿದೆ. ನಮ್ಮನೇಲಿ ನೋಡಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಇನ್ನೂ ಮುಗಿಸಿಲ್ಲ. ನಮ್ಮನೆ ಮೋಟು ನೋಡಿ ಕಲ್ತಿದೆ. ಅವಾಗ ಒಂದ್ಸರಿ ಎತ್ತಕ್ಕೆ ಗೊತ್ತಿರಲಿಲ್ಲ ಅದಕ್ಕೆ. ಮೋಟನೇ ಮನುಷ್ಯನ ಮನೆದು, ನಿಧಾನಕ್ಕೆ ಮನೆ ತುಂಬ ಓಡಾಡ್ತದೆ ಇದು. ಬರೀ ಓಡಾಡೋದ್ರ ಕೆಲಸ. ಬೆಳಗ್ಗೆಯಿಂದ ಇವತ್ತು ಎತ್ಕೊಂಡೇ ಇಲ್ಲ ಪಾಪ, ಒಂದು 10 ನಿಮಿಷ 1/4 ಗಂಟೆ ಎತ್ಕೊಂಡಿರ್ಬೋದೇನ, ಬರೀ ಓಡಾಡಿದೆ. ಇನ್ನು ಸಣ್ಣ ಆಗುತ್ತೆ ಮತ್ತೆ. ಬರ್ತೀರೇನ್ರಿ ವಾಕ್ಗೆ? ಬರ್ತೀರಾ? ಮೆಲ್ಲೆ 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 ಫಸ್ಟ್ ಕಾಲು ಎತ್ಕೋಬೇಕಾಗಿತ್ತು. ನನ್ನ ಮಗಂಗೆ ಕ್ರಿಕೆಟ್ ಆಡ್ಸೋಣ ಅಂತ ಹೇಳಿಬಿಟ್ಟು ಕ್ರಿಕೆಟ್ ಬೌಂಡ್ರಿಗೆ ಅವನ ಬಾಲಿಗೆ ಅವನು ಹೋಗ್ತಾನ ಅಂತ. ಚಿಕ್ಕ ವಯಸ್ಸಲ್ಲಿ ಯಾವ ಮಗನೂ ಇಷ್ಟ ಹೋಗಿರ್ಲಿಲ್ಲ ಅಲ್ವಾ? ಅಲ್ಲೆಲ್ಲ ಕೂತ್ಕೊಂಡು ಕಸ ಆಯ್ತೇನೆ. ನನ್ನ ಮಗಂದು ಫಸ್ಟ್ ಡೇ ಕ್ರಿಕೆಟ್ ಸ್ಟಾರ್ಟ್. ಯಾವತ್ತಿಗೆ ಎಂಡ್ ಮಾಡ್ತಾನೆ ನೋಡೋಣ ನನ್ನ ಮಗ. ಖುಷಿ ಆಯ್ತು ನನ್ನ ಮಗಂಗೆ. ಹೊಡಿತಾನೆ. ಮನೆ ಎಷ್ಟು ನೀಟಾಗಿ ಕಾಣಿಸ್ತಿದೆ, ಅದು ಹೂವಿನಾರೆಲ್ಲ ಹಾಕಿದ್ದಕ್ಕೆ ಈ ಥರ ರೆಡಿ ಆಯ್ತು. ಬಂದು ಮಗಂಗೆ ಕೈಕಾಲು ಮುಖ ತೊಳೆದು ಊಟ ಮಾಡಿಸಿ ಮಲಗಿಸಿ ಈಗ ನಾವು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯವರಿಗೆ ಚಪಾತಿ, ಅವ್ರಿಗೆ ಒಂದು 2 ಡೇಸಿಂದ ಚಪಾತಿ ತಿಂತಾ ಇದ್ದಾರೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.